ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಸ್ಕೋಲ್ಡಿಂಗ್ ಸೆಂಟೆನ್ಸ್. ಸ್ಕೋಲ್ಡಿಂಗ್ ಅಂದರೆ ಬೈಯೋದು ಅಂತ ಅರ್ಥ. ಬೈಯೋದಲ್ಲ, ಅವರಿಗೆ ಬೈಗುಳದಿಂದ ಬೈಯೋದಲ್ಲ, ಸ್ವಲ್ಪ ಹೆದರಿಸೋ ರೀತಿ. ಓಕೆ, ಸೊ ಇಲ್ಲಿ ನೋಡಿ, ಸಾಮಾನ್ಯವಾಗಿ ಸ್ವಲ್ಪ ಮೈಲ್ಡ್ ಆಗಿರೋದು, ಸಾಫ್ಟ್ ಆಗಿ, ತುಂಬ ರ್ಯಾಶ್ ಆಗಿ ಹೇಳುವಂಥದ್ದಲ್ಲ, ಸಾಫ್ಟ್ ಆಗಿ ಹೇಳುವಂಥದ್ದು. ಇಲ್ಲಿ ನೋಡಿ, ಸಾಮಾನ್ಯವಾಗಿ ಕೇಳ್ತೀವಿ, ವಾಟ್ ವರ್ ಯು ಥಿಂಕಿಂಗ್. ವಾಟ್ ವರ್ ಯು ಥಿಂಕಿಂಗ್ ಅಂದರೆ ಹೆಂಗೆ ಬೈಯೋದಾಗುತ್ತೆ. ವಾಟ್ ವರ್ ಯು ಥಿಂಕಿಂಗ್ ಅಂದರೆ ನೀನೇನು ಯೋಚನೆ ಮಾಡ್ತಾ ಇದ್ದೆ ಅನ್ನೋ ಮೀನಿಂಗ್ ಬರುತ್ತೆ. ಬಟ್ ನೀನೇನು ಅಂದ್ಕೊಂಡಿದ್ದೆ, ನೀನೇನು ಯೋಚನೆ ಮಾಡಿದ್ದೆ, ಹಿಂಗಾಗತ್ತೆ, ಎಲ್ಲ ಇದಾಗ್ಬಿಡುತ್ತೆ, ಸರಿಯಾಗಿಬಿಡುತ್ತೆ, ನೀನೇನು ಮಾಡಿದ್ರು ಒಪ್ಕೊಬಿಡ್ತಾರೆ ಅಂತ ಅಂದ್ಕೊಂಡಿದ್ಯಾ. ವಾಟ್ ವರ್ ಯು ಥಿಂಕಿಂಗ್, ಇದು ಸಿಂಪಲ್ ಆಗಿ ಹೇಳೋದು. ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ನಿಮಗೆ ಎಬಿಸಿಡಿ ಮಾತ್ರ ಯಾರೋ ಸ್ವಲ್ಪ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಹಾಗೆ ಇರಬಹುದು. ಅದು ಅಲ್ಲದೆ ನೀವು ಒಂದು ಸಾಫ್ಟ್ ಆಗಿ ಹೇಳೋದು, ಕನ್ನಡದಿಂದ ರ್ಯಾಶ್ ಆಗಿ ಹೇಳೋದು, ಆಮೇಲೆ ಹೇಳ್ಬಿಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ನಾನು ಸಿಟ್ ಮಾಡ್ಕೊಂಡಿಲ್ಲ, ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಅಂದರೆ ನಿನಗೆ ಗೊತ್ತು, ಈ ಥರ ಅಲ್ಲ ನಾವು ವಿಷಯಗಳನ್ನು ಹ್ಯಾಂಡಲ್ ಮಾಡೋದು. ಹೌ ವಿ ಡೂ ಥಿಂಗ್ಸ್ ಅಂದರೆ ನಾವು ಮಾಡುವಂಥ ವಿಷಯಗಳು ಈ ಥರ ಇರೋದಿಲ್ಲ ಅಂತ ನಿನಗೆ ಗೊತ್ತು. ನಾವು ಯಾವುದೇ ವಿಷಯನ ಮಾಡಿದ್ರೆ ಕರೆಕ್ಟಾಗಿ ಮಾಡ್ತೀವಿ ಅನ್ನೋದು ನಿನಗೆ ಗೊತ್ತು ಅಂತ ಹೇಳ್ತಾ ಇರೋದು. ಅಂದರೆ ಎದುರುಗಡೆ ನೀವು ಯಾರಿಗೆ ಹೇಳ್ತಾ ಇದ್ದೀರಾ, ಅವರು ಬೇರೆ ಥರ ಏನಾದರೂ ಮಾಡಿ, ನಾವು ಸಾಮಾನ್ಯವಾಗಿ ಡೀಲ್ ಮಾಡೋ ಥರ ಮಾಡ್ದೇ ಅವ್ರು ಬೇರೆ ರೀತಿ ಏನಾದರೂ ಮಾಡಿರ್ತಾರೆ. ಆವಾಗ ನಾವು ಅವ್ರಿಗೆ ಹೇಳೋದು, ಈ ಥರ ನಾವು ಮಾಡಲ್ಲ ಅಂತ ಗೊತ್ತು ತಾನೆ ನಿನಗೆ, ಮತ್ತೆ ಯಾಕೆ ನೀನು ಹೀಗೆ ಮಾಡಿದೆ ಅಂತ ಹೇಳೋದು ಹೇಗೆ. ಯು ನೋ ದಿಸ್ isn't ಅಂದರೆ ಈಸ್ ನಾಟ್. ಯು ನೋ ದಿಸ್ isn't ಹೌ ವಿ ಡೂ ಥಿಂಗ್ಸ್. ನಾವು ವಿಷಯಗಳನ್ನು ಹೇಗೆ ಹ್ಯಾಂಡಲ್ ಮಾಡ್ತೀವಿ, ಇದು ಹಂಗಿಲ್ಲ, ನೀನು ಹಂಗೆ ಮಾಡಲಿಲ್ಲ, ಅದನ್ನು ಅವರಿಗೆ ಅರ್ಥ ಆಗೋ ಥರ ಹೇಳೋದು. ನಾವು ಐ ರಿಯಲಿ ಎಕ್ಸ್ಪೆಕ್ಟೆಡ್ ಬೆಟರ್ ಫ್ರಮ್ ಯು. ಐ ರಿಯಲಿ ಎಕ್ಸ್ಪೆಕ್ಟೆಡ್ ಬೆಟರ್ ಫ್ರಮ್ ಯು. ನಾನು ನಿನ್ನ ಕಡೆಯಿಂದ ಬೇರೆದನ್ನು ನಿರೀಕ್ಷೆ ಮಾಡಿದೆ. ಬೇರೆದು ಅಂದರೆ ಇದಕ್ಕಿಂತ ಹೆಚ್ಚಿನದನ್ನು, ಇದಕ್ಕಿಂತ ಚೆನ್ನಾಗಿರೋ ಒಂದು ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿದೆ. ನೀನು ಹೀಗೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿನ್ನ ಬಗ್ಗೆ ನನಗೆ ಬೇರೆ ಅಭಿಪ್ರಾಯ ಇತ್ತು. ನಾನು ಇದಕ್ಕಿಂತ ಚೆನ್ನಾಗಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನಿನ್ನನ್ನು. ಫ್ರಮ್ ಯು, ನಿನ್ನಿಂದ ನಾನು ಇದಕ್ಕಿಂತ ಚೆನ್ನಾಗಿ ನಿರೀಕ್ಷೆ ಮಾಡಿದ್ದೆ. ಐ ರಿಯಲಿ ಎಕ್ಸ್ಪೆಕ್ಟೆಡ್ ಬೆಟರ್ ಅಂದರೆ ಇನ್ನೂ ಚೆನ್ನಾಗಿ, ಫ್ರಮ್ ಯು ಅಂದರೆ ಏನೋ ಅವರು ಮಾಡಿರ್ತಾರೆ, ಅದು ನಿಮಗೆ ಹರ್ಟ್ ಆಗಿರುತ್ತೆ. ಬಟ್ ನಾನು ಈ ಥರ ಅಲ್ಲ, ನೀನು ಈ ಬೇರೆ ಏನಾದರೂ ಚೆನ್ನಾಗಿ ಮಾಡ್ತೀಯ ಅಂತ ಅಂದ್ಕೊಂಡಿದ್ದೆ, ಅದು ಹೇಳಬೇಕಾದ್ರೆ. ಓಕೆ, ದ್ಯಾಟ್ ವಾಸ್ ನಾಟ್ ಅ ವಾಯ್ಸ್ ಡಿಸಿಷನ್. ಅಂದರೆ ಏನೋ ನಿರ್ಧಾರ ಮಾಡಿ ಏನೋ ಮಾಡಿರ್ತಾರೆ, ಅವಾಗ ನೀವು ಅವರಿಗೆ ಹಂಗೆ ಮಾಡೋದು ಗೊತ್ತಾಗಲ್ವ ನಿನಗೆ, ತಲೆ ಕೆಟ್ಟೋಗಿದ್ದೀನಿ ಹಾಗೆ ಹೇಳೋದಕ್ಕಿಂತ ದ್ಯಾಟ್ ವಾಸ್ ನಾಟ್ ಅ ವಾಯ್ಸ್ ಡಿಸಿಷನ್. ವಾಯ್ಸ್ ಅಂದರೆ ಬುದ್ಧಿವಂತಿಕೆಯ, ಚತುರತೆಯ. ಓಕೆ, ಅದು ಬುದ್ಧಿವಂತಿಕೆಯ ನಿರ್ಧಾರ ಆಗಿರಲಿಲ್ಲ. ನೀನು ಆ ಥರ ಮಾಡಬಾರ್ದಾಗಿತ್ತು. ದ್ಯಾಟ್ ವಾಸ್ ನಾಟ್ ಅ ವಾಯ್ಸ್ ಡಿಸಿಷನ್. ಓಕೆ, ನೆಕ್ಸ್ಟ್ ನೋಡಿ, ಯು ನೀಡ್ ಟು ಥಿಂಕ್ ಮೋರ್ ಕೇರ್ಫುಲಿ ನೆಕ್ಸ್ಟ್ ಟೈಮ್. ಯು ನೀಡ್ ಟು ಥಿಂಕ್, ಅಡ್ವೈಸ್ ಮಾಡ್ದಂಗೂ ಇರಬೇಕು, ಬೈದಂಗೂ ಇರಬೇಕು. ಯು ನೀಡ್ ಟು ಥಿಂಕ್ ಮೋರ್ ಕೇರ್ಫುಲಿ ನೆಕ್ಸ್ಟ್ ಟೈಮ್. ಮುಂದಿನ ಬಾರಿ ನೀನು ಇನ್ನೂ ಜಾಗರೂಕತೆಯಿಂದ ಯೋಚಿಸಬೇಕು. ಇವಾಗೇನೋ ಆಗೋಯ್ತು, ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಇನ್ನೂ ಸ್ವಲ್ಪ ಕೇರ್ಫುಲ್ಲಾಗಿರು.
ಓಕೆ, ಸೊ ಅದು ಅಡ್ವೈಸ್ ಮಾಡ್ದಂಗೆ ಇರುತ್ತೆ, ಬೈದ ಹಾಗಿರಲ್ಲ, ಅಡ್ವೈಸ್ ಮಾಡ್ದಾಗಿರುತ್ತೆ. ಓಕೆ, ಸೊ ಏನಾದರೂ ಬೈದ್ಬಿಟ್ಟು ಈ ಥರ ಹೇಳ್ಬೋದು, ಏನಾದರೂ ರ್ಯಾಶಾಗಿ ಹೇಳಿಬಿಟ್ಟು ಇವೆಲ್ಲದನ್ನು ನೀವು ಹೇಳಿದ್ರಾಯ್ತು, ಆವಾಗ ಅದು ಕೂಲ್ ಆಗ್ತಾರೆ ಅವರು. ಓಕೆ, ದ್ಯಾಟ್ಸ್ ಹೌ ಇಟ್ ವರ್ಕ್ಸ್. ನೌ ದಿಸ್ ಇಸಂಟ್ ಲೈಕ್ ಯು, ವಾಟ್ ಹ್ಯಾಪನ್ಡ್? ದಿಸ್ ಇಸಂಟ್ ಲೈಕ್ ಯು, ವಾಟ್ ಹ್ಯಾಪನ್ಡ್? ಇದು ನೀನು ಮಾಡೋ ಥರ ಇಲ್ವಲ್ಲ, ಏನಾಯಿತು? ನೀನು ಮಾಡಿದ್ದಲ್ಲ ಇದು, ಏನಾಯಿತು? ಅಂದರೆ ಆ ವ್ಯಕ್ತಿ ನಮಗೆ ಗೊತ್ತು, ಅವರು ಸಾಮಾನ್ಯವಾಗಿ ಈ ಥರ ಮಾಡಲ್ಲ, ಆದರೆ ಏನಾಯಿತು, ಯಾಕಾಯಿತು ಅಂತ ಕೇಳಬೇಕಾದ್ರೆ ದಿಸ್ ಇಸಂಟ್ ಲೈಕ್ ಯು, ಇದು ನೀನು ಮಾಡಿದ ಥರ ಇಲ್ಲ, ನಿನ್ನ ಥರ ಇಲ್ಲ ಇದು, ಏನಾಯಿತು? ವಾಟ್ ಹ್ಯಾಪನ್ಡ್? ಹಾಂ, ಯು ಲೆಟ್ ಮೀ ಡೌನ್ ಟುಡೇ, ಯು ಲೆಟ್ ಮೀ ಡೌನ್ ಟುಡೇ. ಸಿ, ಲೆಟ್ಟಿಂಗ್ ಸಮ್ ಒನ್ ಡೌನ್ ಅಂದರೆ ಒಬ್ಬರ ನಿರೀಕ್ಷೆಯನ್ನು ಹುಸಿಗೊಳಿಸುವುದು, ಅಥವಾ ಅದೇನೇ ನಿರೀಕ್ಷೆ ಹುಸಿಗೊಳಿಸುವುದು. ಅಂದರೆ ಏನೋ ಅಂದ್ಕೊಂಡಿರ್ತಾರೆ, ಅದಾಗಲ್ಲ, ನಮ್ಮಿಂದ ಅವರಿಗೆ ಒಂಥರ ಬೇಜಾರಾಗುತ್ತೆ. ಪೇರೆಂಟ್ಸ್ ಮಕ್ಕಳಿಗೆ ಹೇಳ್ಬೋದು, ಯು ಲೆಟ್ ಮೀ ಡೌನ್ ಟುಡೇ. ಅಂದರೆ ಪೇರೆಂಟ್ಸು ಮಕ್ಕಳಿಂದ ಏನೋ ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ನನ್ನ ಮಗ ಮಗಳು ಒಳ್ಳೆ ಮಾರ್ಕ್ಸ್ ತೆಗಿತಾರೆ, ಅಥವಾ ಕಾಂಪಿಟೇಷನಲ್ಲಿ ವಿನ್ ಆಗ್ತಾರೆ, ಅಥವಾ ಇನ್ನೇನಾದರೂ ಆಗ್ತಾರೆ ಅಂತ. ಬಟ್ ಅದು ಅವ್ರು ಆಗದೇ ಇರಬೇಕಾದ್ರೆ ಪೇರೆಂಟ್ಸಿಗೆ ನಿರಾಶೆ ಆಗುತ್ತೆ. ಆವಾಗ ಪೇರೆಂಟ್ಸ್ ಈ ಮಾತನ್ನು ಹೇಳ್ತಾರೆ, ನಾನು ನಿನ್ನನ್ನು ನಂಬಿದ್ದೆ, ಬಟ್ ನೀನು ನನಗೆ ಕೈ ಕೊಟ್ಟೆ ಆ ಥರ, ಅಥವಾ ನನ್ನನ್ನು ಹೆಮ್ಮೆ ಪಡಿಸಿದ ವಿರುದ್ಧ ನನಗೆ ನಿರಾಶೆ ತಂದುಕೊಟ್ಟೆ ನೀನು. ಸೊ ಲೆಟ್ ಸಮ್ ಒನ್ ಡೌನ್ ಅಂದರೆ ಎಲ್ಲಿದೆ? ಯು ಲೆಟ್ ಮೀ ಡೌನ್ ಟುಡೇ. ಟುಡೇ, ಇವತ್ತು. ಇಷ್ಟು ದಿನ ನಾನು ನಿನ್ನನ್ನು ನಂಬಿದ್ದೆ, ನೀನು ಅದನ್ನು ಇದು ಮಾಡ್ತೀಯ ಅದು ಮಾಡ್ತೀನಿ, ಬಟ್ ಇವತ್ತು ನನ್ನ ನಿರೀಕ್ಷೆನ ಹುಸಿಗೊಳಿಸಿದೆ. ಓಕೆ, ನಾನು ಏನು ಅಂದ್ಕೊಂಡಿದ್ದೆ ಅದು ಮಾಡಲಿಲ್ಲ, ಸಾಧ್ಯವಾಗಲಿಲ್ಲ. ಓಕೆ, ಸೊ ಇಟ್ಸ್ ಅ ಕೈಂಡ್ ಆಫ್ ಡಿಸಪಾಯಿಂಟ್ಮೆಂಟ್. ನೌ we've talked about this before, haven't we? We've talked about this before, haven't we? ಇದ್ರ ಬಗ್ಗೆ ನಾವು ಮಾತಾಡಿದ್ದೀವಿ ಮುಂಚೆ ಅಲ್ವಾ? ಮಾತಾಡಿಲ್ವಾ ನಾವು? ಇದ್ರ ಬಗ್ಗೆ ನಾವು ಮಾತಾಡಿದ್ದೀವಿ ಮುಂಚೆ, ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಫ್ರೇಸಸ್ ಇವೆಲ್ಲ. ಬೈಗುಳ, ಸಲಹೆ, ಸಾಫ್ಟಾಗಿ ಅವರಿಗೆ ಇದು ಮಾಡೋದು. ಓಕೆ, ನಾವು we've talked about this before, ಇದಕ್ಕೂ ಮುಂಚೆ ನಾವು ಇದ್ರ ಬಗ್ಗೆ ಮಾತಾಡಿದ್ದೀವಿ, haven't we? ಹೌದೋ ಅಲ್ವೋ? ಮಾತಾಡಿದ್ದೀವಿ ತಾನೇ, ನಾವು ಮಾತಾಡಿದ್ದೀವಿ ತಾನೇ ಅಂತ ನಾವು ಇದು haven't we ಅಂತ ಯೂಸ್ ಮಾಡ್ತೀವಿ. ಓಕೆ, ಇದಕ್ಕೆ ಟ್ಯಾಗ್ ಕ್ವೆಶ್ಚನ್ ಅಂತ ಹೇಳ್ತೀವಿ, ಅದು ಆಮೇಲೆ ನೋಡೋಣ. ಯು ಕ್ರಾಸ್ಡ್ ಅ ಲೈನ್, ಯು ಕ್ರಾಸ್ಡ್ ಅ ಲೈನ್, ನೀನು ಲೈನ್ ಕ್ರಾಸ್ ಮಾಡಿಬಿಟ್ಟೆ, ನೀನು ಏನು ಹದ್ದು ಮೀರಿ ಹೋದೆ. ಯು ಕ್ರಾಸ್ಡ್ ಅ ಲೈನ್ ಆ್ಯಂಡ್ ಇಟ್ ಮ್ಯಾಟರ್ಸ್, ಯು ಕ್ರಾಸ್ಡ್ ಅ ಲೈನ್ ಆ್ಯಂಡ್ ಇಟ್ ಮ್ಯಾಟರ್ಸ್. ನೀನು ಹದ್ದು ಮೀರಿ ಏನೋ ಮಾಡಿದೀಯಾ. ಕ್ರಾಸ್ ಅ ಲೈನ್ ಅಂದರೆ ಒಂದು ಇದನ್ನು ಲೈನನ್ನು ಕ್ರಾಸ್ ಮಾಡೋದು, ಹದ್ದು ಮೀರುವುದು, ರೈಟ್? ಯು ಕ್ರಾಸ್ ಅ ಲೈನ್ ಆ್ಯಂಡ್ ಇಟ್ ಮ್ಯಾಟರ್ಸ್. ಇಟ್ ಮ್ಯಾಟರ್ಸ್ ಅಂದರೆ ಅದನ್ನು ಪರಿಗಣಿಸಬೇಕು, ಅದರಿಂದ ಇಶ್ಯೂ ಆಗುತ್ತೆ, ಅದರಿಂದ ತೊಂದರೆ ಆಗುತ್ತೆ. ಇಟ್ ಮ್ಯಾಟರ್ಸ್ ಅಂದರೆ ಅದರಿಂದ ಇಶ್ಯೂ ಆಗುತ್ತೆ, ತೊಂದರೆ ಆಗುತ್ತೆ. ಓಕೆ, ಯು ನೀಡ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ದಿಸ್, ಯು ನೀಡ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ದಿಸ್ ಅಂದರೆ ನೀನು ಇದಕ್ಕೆ ಜವಾಬ್ದಾರಿತನ ತಗೋಬೇಕು, ನೀನು ಇದಕ್ಕೆ ಜವಾಬ್ದಾರಿ ಅಂತ ನೀನು ಒಪ್ಕೋಬೇಕು. ಟೇಕ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಜವಾಬ್ದಾರಿ ತಗೊಳ್ಳೋದು. ಏನೋ ಆಗಿದೆ, ಇದಕ್ಕೆಲ್ಲ ನೀನೇ ಕಾರಣ ಅಂತ ನೀನು ಒಪ್ಕೋಬೇಕು. ಯು ನೀಡ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ನೆಕ್ಸ್ಟ್ ನೋಡಿ, ದಿಸ್ ಬಿಹೇವಿಯರ್ ಈಸ್ ಸ್ಟಾರ್ಟಿಂಗ್ ಟು ಬಿಕಮ್ ಅ ಪ್ಯಾಟರ್ನ್. ದಿಸ್ ಬಿಹೇವಿಯರ್ ಈಸ್ ಸ್ಟಾರ್ಟಿಂಗ್ ಟು ಬಿಕಮ್ ಅ ಪ್ಯಾಟರ್ನ್ ಅಂದರೆ ಈ ಥರ ನಿನ್ನ ನಡವಳಿಕೆ ಒಂದು ಮಾದರಿ ಆಗ್ತಾ ಇದೆ. ಇಟ್ಸ್ ಸ್ಟಾರ್ಟಿಂಗ್ ಟು ಬಿಕಮ್ ಅ ಪ್ಯಾಟರ್ನ್. ಪ್ಯಾಟರ್ನ್ ಅಂದರೆ ಒಂದು ಮಾದರಿ, ಅಂದರೆ ಕಾಮನ್ ಆಗಿ ಯಾವಾಗಲೂ ಇದನ್ನು ಮಾಡ್ತಾನೆ ಇದೆಯಾ ನೀನು, ಒಂದು ಪ್ಯಾಟರ್ನ್ ಆಗಿದೆ, ಯಾವಾಗ ಮಾಡಿದ್ರೂ ಇದೇ ಥರನೇ ಮಾಡ್ತಾ ಇದೆಯಾ ತಪ್ಪುಗಳನ್ನು. ಇಟ್ ಈಸ್ ಸ್ಟಾರ್ಟಿಂಗ್ ಟು ಬಿಕಮ್ ಅ ಪ್ಯಾಟರ್ನ್ ಅಂದರೆ ಒಂದು ಮಾದರಿ ಆಗಲಿಕ್ಕೆ ಇದು ಶುರುವಾಗ್ತಾ ಇದೆ. ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡು. ಓಕೆ, ದಿಸ್ ಬಿಹೇವಿಯರ್ ಅಂದರೆ ನಡವಳಿಕೆ. ಅಂದರೆ ಮಕ್ಕಳು ಅಥವಾ ಬೇರೆ ಯಾರಾದರೂ ಒಂದೇ ಥರ ತಪ್ಪುಗಳನ್ನು ಒಂದೇ ಥರ ಮಾಡ್ತಾ ಇರ್ತಾರೆ, ಅದಕ್ಕೆ ಪ್ಯಾಟರ್ನ್ ಅಂತ ಹೇಳ್ತೀವಿ. ಪ್ಯಾಟರ್ನ್ ಅಂದರೆ ಒಂದು ಮಾದರಿ. We can't keep ignoring this kind of mistake. We can't keep ignoring this kind of mistake. ಅಂದರೆ ಏನು? ಕೀಪ್ ಇಗ್ನೋರಿಂಗ್. ಸೊ ನೋಡಿ, ಕೀಪ್ ಅನ್ನೋದು ಒಂದು ಪದ ನಾವು ಬಳಸ್ತೀವಲ್ಲ, ಕೀಪ್ ಆದಮೇಲೆ ಮುಂದೆ ಏನು ಬಳಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ಫ್ರೇಸ್ದು ಮೀನಿಂಗು. ಕೀಪ್ ಗೋಯಿಂಗ್ ಅಂದರೆ ಹೋಗ್ತಾ ಇರಿ. ಕೀಪ್ ಸ್ಮೈಲಿಂಗ್. ಕೀಪ್ ಅಂದರೆ ಇಡುವುದು, ಕನ್ನಡದಲ್ಲಿ ಇಡುವುದು ಕೀಪ್. ಬಟ್ ಕೀಪ್ ಆದಮೇಲೆ ನಾವು ನೌನ್ ಬಳಸಿದ್ರೆ ಅದು ಬೇರೆ ಆಗುತ್ತೆ. ಕೀಪ್ ಸ್ಮೈಲಿಂಗ್, ನಗುನಗ್ತಾ ಇರಿ. ಕೀಪ್ ರನ್ನಿಂಗ್, ಓಡ್ತಾ ಇರಿ. ಏನು ಮಾಡ್ತಾ ಇದ್ದೀವಿ ಅದನ್ನು ಕಂಟಿನ್ಯೂ ಮಾಡ್ತಾ ಇರಿ ಅಂತ. ಬಟ್
ಕೀಪ್ ಕ್ವೈಟ್ ಅಂದರೆ ಸುಮ್ಮನಿರಿ, ಕೀಪ್ ಕಾಮ್ ತಣ್ಣಗಿರಿ, ಕೀಪ್ ಸ್ಮೈಲಿಂಗ್ ನಗ್ತಾ ಇರಿ. ಅದೇ ಥರ ಇಗ್ನೋರಿಂಗ್ ಅಂದರೆ ನಿರ್ಲಕ್ಷ್ಯ ಮಾಡೋದು. ವಿ ಕಾಂಟ್ ಕೀಪ್ ಇಗ್ನೋರಿಂಗ್. ನಾವು ನಿರ್ಲಕ್ಷ್ಯ ಮಾಡ್ತಾ ಇರಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಆಗಲ್ಲ. ಇಗ್ನೋರಿಂಗ್ ವಾಟ್? ದಿಸ್ ಕೈಂಡ್ ಆಫ್ ಮಿಸ್ಟೇಕ್. ಈ ಥರ ತಪ್ಪುಗಳನ್ನು ನಾವು ನಿರ್ಲಕ್ಷ್ಯ ಮಾಡಿಕೊಂಡು ಇರಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಆಗಲ್ಲ. ಅದ್ರ ಬಗ್ಗೆ ನಾವು ಏನಾದರೂ ಹೇಳಬೇಕು ಅಂತ ನಮಗನ್ಸುತ್ತೆ. ವಿ ಕಾಂಟ್ ಕೀಪ್ ಇಗ್ನೋರಿಂಗ್ ದಿಸ್ ಕೈಂಡ್ ಆಫ್ ಮಿಸ್ಟೇಕ್. ಓಕೆ, ನೆಕ್ಸ್ಟ್, ಯು ಪುಟ್ ಅಸ್ ಇನ್ ಅ ಡಿಫಿಕಲ್ಟ್ ಪೊಸಿಷನ್. ನೀನು ನಮ್ಮನ್ನು ಗಂಡಾಂತರದಲ್ಲಿ ಹಾಕ್ಬಿಟ್ಟಿದೆಯಾ, ಒಂದು ಕಷ್ಟದ ಸಿಚುವೇಶನ್ಗೆ ಹಾಕಿಬಿಟ್ಟಿದೆಯಾ. ಯು ಹ್ಯಾವ್ ಪುಟ್ ಈ ಥರ ಬಂದರೆ ಯು ಪುಟ್ ಅಸ್ ಇನ್ ಅ ಡಿಫಿಕಲ್ಟ್ ಸಿಚುವೇಶನ್. ಪೊಸಿಷನ್ ಅಂದರೆ ಸಿಚುವೇಶನ್. ಓಕೆ, ಸನ್ನಿವೇಶ. ಓಕೆ, ಲಾಸ್ಟ್ ಒನ್ ನೋಡೋಣ. ಐ ನೀಡ್ ಯು ಟು ಬಿ ಮೋರ್ ಕೇರ್ಫುಲ್ ಗೋಯಿಂಗ್ ಫಾರ್ವರ್ಡ್. I need you to be more careful. I need you to be more careful going forward. ಅಂದರೆ ನೀನು ಇನ್ನು ಮುಂದೆ ಹೋಗಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಹೋಗಬೇಕು ಅಂತ ನಾನು ಬಯಸ್ತೀನಿ. ಐ ನೀಡ್ ಯು ಟು ಅಂತೇಳಿ. ಐ ನೀಡ್ ಯು ಅಂದರೆ ಇಲ್ಲಿಗೆ ಸೆಂಟೆನ್ಸ್ ಮುಗಿಸಿದ್ರೆ ನನಗೆ ನೀನು ಬೇಕು ಅಂತ ಅರ್ಥ. ಐ ನೀಡ್ ಯು ಟು ಡೂ ಸಮಥಿಂಗ್. ನಿನ್ನಿಂದ ನನಗೆ ಏನೋ ಆಗಬೇಕಾಗಿದೆ, ಅದು ಏನು, ನೀನು ನೆಕ್ಸ್ಟ್ ಹೋಗಬೇಕಾದ್ರೆ ಕೇರ್ಫುಲ್ ಆಗಿರಬೇಕು ಅನ್ನೋದು ಇರಬೇಕು. ಇವೆಲ್ಲ ಸಾಫ್ಟಾಗಿ ಹೇಳುವಂಥದ್ದು, ಅವರಿಗೆ ಹರ್ಟ್ ಆಗಲ್ಲ, ಅವರು ಸಾಫ್ಟಾಗಿ ಹೇಳುವಂಥದ್ದು. ಅರ್ಥ ಆಯ್ತಲ್ವಾ? ಇನ್ನು ಹಾರ್ಷಾಗಿ ಹೇಳುವಂಥದ್ದು ಹೇಗೆ? ಹಾರ್ಷಾಗಿ ಹೇಳಿ ಅಂತ ಹೇಳ್ತಾ ಇಲ್ಲ ನಾನು, ಸಾಫ್ಟಾಗಿ ಹೇಳ್ರಿ ಎಲ್ಲರೂ. ಬಟ್ ಹಾರ್ಷಾಗಿ ಯಾರಾದರೂ ಹೇಳಿದ್ರೆ ನಿಮಗೆ ಅರ್ಥ ಆಗಬೇಕಲ್ವ, ಏನು ಹೇಳ್ತಿದ್ದಾರೆ ಇವರು, ಹಿಂಗೆ ಹೇಳ್ತಿದಾರಲ್ಲ, ಇದ್ರ ಅರ್ಥ ಏನು ಅಂತ ಗೊತ್ತಾಗಬೇಕಲ್ವ. ಬಟ್ ನೀವು ಯೂಸ್ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡಿ. ಬಿಕಾಸ್ ಮೈಲ್ಡ್ ಇವೆಲ್ಲ ಇದಕ್ಕಿಂತ ಸಾಫ್ಟಾಗೂ ಹೇಳ್ಬೋದು. ಅದನ್ನು ನೋಡೋಣ.